ಹಾಯ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ವಿಡಿಯೋನ ಶುರು ಮಾಡೋಣ. ಆಲ್ರೆಡಿ ನಾಷ್ಟ ಅದೆಲ್ಲ ಆದ್ಮೇಲೆ ಬ್ಲಾಗನ್ನು ಶುರು ಮಾಡಿದೆ ನೋಡಿರಿ ಫ್ರೆಂಡ್ಸ್. ಮಕ್ಕಳಂತೂ ಲಗುಟ್ ಬರ್ತಾರೆ ಈಗ. ಅವ್ರು ಬಂದಾದ್ಮೇಲೆ ನಾಷ್ಟ ಅದೆಲ್ಲ ಮಾಡಿಕೊಂಡು ಸ್ವಲ್ಪ ಕೆಲಸ ಮಾಡಿಕೊಂಡು ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ನೋಡಿರಿ. ಒಂಥರ ರಿಲ್ಯಾಕ್ಸ್ ಅಂತ, ಮೈ ಹಳುವು ಅಂತ ಅನ್ಸಕತ್ತೈತಿ. ಸೊ ಬರೀ ವಿಡಿಯೋನ ಹೆಂಗೆ ತೊಗೊಂಡು ಹೋಗ್ತೀನಿ ಗೊತ್ತಿಲ್ಲ. ಆದಷ್ಟು ಬೋರ್ ಆಗದೆ ಇರೋ ಥರ ಇವತ್ತು ವಿಡಿಯೋ ಮಾಡಬೇಕಂತ ಅಂದ್ಕೊಂಡೀನಿ. ನೋಡೋಣ ಅಂತ ಹೆಂಗಾಗುತ್ತೆ ಹೆಂಗಿಲ್ಲ ಅಂಥೇಳಿ. ಆದರೂ ಸಾಧ್ಯ ಆದಷ್ಟು ಕೊನೆವರೆಗೂ ವಿಡಿಯೋದೊಳಗೆ ಇರ್ರಿ, ಎಲ್ಲರೂ ಸಪೋರ್ಟ್ ಮಾಡಿರಿ. ನೀವು ಬರೀ ಹಾಲು ತಗೊಂಡು ಬಂದೆ, ಆಟ ಅಡ್ಡಾಡ ಬರ್ರಿ ಅಂತ ಹೇಳಿದ್ ನಾನು. ಯವ್ವ, ಹಣ್ಣು ತಂದ್ರೆ ನಡಿತೈತಿ ಇಲ್ಲ? ಕಲ್ಲಂಗಡಿ ಟರ್ಬೂಸ್ ಅಂದ್ರೆ ನಡಿತೈತಿ ಇಲ್ಲ? ನನಗೇನು ಗೊತ್ತು, ನೀವು ನಾಟಕ ಮಾಡಿಟ್ಟು ಬರ್ತೀರಂತಪ್ಪ मಕ್ಕಳು. ह्याच्यामुळे झालं ते सगळं. परत मी पण आणत होते म्हणून मला पण घेतली आणि तुला पण घेतली. पप्पा वादा केलते ना आठवड्याला एक एकदा भेटते म्हणून, आता झालं म्हणून घेतलंय. नाही ಒಂದು ಮಾಡ್ಕೊಂಬಂದ್ರೆ ಎರಡು ಮಾಡ್ಕೊಂಬರ್ತಾರ್ರಿ. ಬ್ಯಾಡ ಅಂದ್ರೂ ಈ ಸದ್ಯಕ್ಕೆ ಲಸ್ಸಿ ತೊಗೊಂಡು ಬಂದಾರ. ಚಲೋ ಬಿಡ್ರಿ, ನಮ್ಗೇನು ತಂದು ಕೊಟ್ರು ಕುಡಿತೀವಿ. ಹಾಲು ತೊಗೊಂಬ ಅಂದ್ರೆ 3 ಜನಕ್ಕೆ ಲಸ್ಸಿ ತೊಗೊಂಡು ಬಂದಾರ ನೋಡ್ರಿ ಅವರು. ಆ್ಯಕ್ಚುಲಿ ನನಗೆ ತರೋದು ಕಡಿಮೆ, ಯಜಮಾನ್ರು ಇಬ್ಬರು ಮಕ್ಕಳಿಗೆ ತರ್ತಾರೆ. ತಂದ್ರೆ ಕಡಿಮೆ ತರೋದು ತಂದ್ರೆ ಅವ್ರಿಬ್ಬರಿಗೆ. ಮನೆ ಸರಿಗೇನೋ ತೊಗೊಂಡು ಬಂದಿದ್ರು ನೋಡ್ರಿ, ಸುಗಂಧಿ ಹಾಲು ತೊಗೊಂಡು ಬಂದಿದ್ರು ರೀ. ನನಗಿಲ್ಲ ನಾನು ತಂದಿದ್ದೆ. ಸೊ ಏನೋ ಕೊಡ್ಸಿ ಕಳ್ಸ್ಯಾರ. ಮತ್ತು ಹಂಗೆ ಡೈರೆಕ್ಟ್ ಅಂಗಡಿಗೆ ಹೋಗ್ಯಾರ. ಈಗ ಮಸ್ತಾಗಿ ಲಸ್ಸಿ ಕುಡೋಣ ಬರ್ರಿ. ಒಂದು ಅರ್ಧ ಲೀಟ್ರ್ ಮೊಸರು ತಂದು ಮನ್ಯಾಗ ಮಾಡಿದ್ರೆ ಮಸ್ತಾಕಿತ್ತು. ಇನ್ನೊಮ್ಮಿಗೆ ಇದು ತರಬೇಡ್ರಿ, ಉಪಯೋಗ ಇಲ್ಲಿ ಭಾಳ ಇವು. 30 ರೂಪಾಯಿ ಇಲ್ಲ ಇದು? 35 ರೂಪಾಯಿ. ಇನ್ನೊಮ್ಮೆ ಮೊಸರು ತರ್ರಿ, ಮನೆ ಮಾಡಿಕೊಡ್ತೀನಿ ಬರ್ರಿ ಫ್ರೆಂಡ್ಸ್, ನಾವು ಕುಡಿಯಂ. ಇವಾಗ ಏನೈತೆ ನೋಡ್ರಿ, ನಾಳೆಗೆ ನಾಷ್ಟಕ್ಕೆ ಏನಾರ ಪಡ್ಡ ಏನಾರ ಮಾಡಿದ್ರೆ ಆಯಿತು ಅಂತೇಳಿ. ಏನಾರ ಏನು ಅನ್ನೋಕ್ಕಿಂತ ಪಡ್ಡೆ ಮಾಡ್ತೀನಿ. ಅದಕ್ಕಂತೇಳಿ ಈಗ ಈ ಗ್ಲಾಸ್ಲಿಂದ 4 ಗ್ಲಾಸು ನಾನು ಅಕ್ಕಿ ತೊಗೊಂಡಿನಿ, ರೇಷನ್ ಅಕ್ಕಿನ. ಮತ್ತು ಆ ರೇಷನ್ ಅಕ್ಕಿಗೆ ಮದ್ದೆ ನೀವು ಒಂದು ಸ್ವಲ್ಪ ಓದಾವಿ, ಅದನ್ನ ಹಾಕಿಬಿಡೋಣಂತ. 4 ಗ್ಲಾಸ್ ಅಕ್ಕಿಗೆ 1 ಗ್ಲಾಸು ಉದ್ದಿನಬೇಳೆ ಹಾಕ್ತೀನಿ ನಾನು. ಕೆಲವ್ರು ನನಗೆ ಹೇಳ್ತಾರ, ಮನೆಗೆ ಯಾರಾದ್ರೂ ಗೆಸ್ಟ್ ಬಂದವರು ಇಲ್ಲ ವಿಡಿಯೋದಾಗ ನೋಡಿದವ್ರದೆಲ್ಲ ನಿಮ್ಮ ಥರ ಬರೋದೇ ಇಲ್ರಿ ಅಂತೇಳಿ. ಯಾಕೆ ಬರಲ್ರಿ ಫ್ರೆಂಡ್ಸ್? ಬಂದೇ ಬರ್ತಾವೆ, ಟ್ರೈ ಮಾಡಿರಿ. ಈ ಬ್ಯಾಸ್ಗೆ ಇಟ್ಟು ಚೆನ್ನಾಗಿ ಉಬ್ಬುತ್ತೈತಿ. ನೀವು 4 ಗ್ಲಾಸ್ ಅಕ್ಕಿ ತೊಗೋರಿ, ಯಾವ ಅಕ್ಕಿ ಆದರೂ ಆಗಿರ್ಬೋದು. ನಾ ರೇಷನ್ ಅಕ್ಕಿ ತೊಗೊಂಡಿನಿ. 4 ಗ್ಲಾಸ್ ಅಕ್ಕಿಗೆ ಏನೈತಿ 1 ಗ್ಲಾಸ್ ನಾನು ಉದ್ದಿನಬೇಳೆ ಹಾಕ್ತೀನಿ ನೋಡ್ರಿ. ಇದಕ್ಕೆ ಮತ್ತೆ ಬೇರೆ ಏನಂದ್ರೆ ಏನೂ ಹಾಕೋದೇ ಇಲ್ಲ ನಾನು. ಇನ್ನೊಂದೇನಪ್ಪ ಅಂದ್ರೆ ಈಗ ನೆನೆ ಇಡೋದಕ್ಕಷ್ಟೇ ಏನೂ ಹಾಕಲ್ಲ. ಇದನ್ನ ಚೆನ್ನಾಗಿ ಸದ್ಯಕ್ಕೆ ತೊಳೆದಿಡ್ತೀನಿ. ಇದು ಒಂದು 4 ತಾಸು ನೆನೆದ್ರೆ ಸಾಕ್ರಿ. 1 ಗಂಟೆಗೆ ಹಾಕಿನಂದ್ರೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಮಿಕ್ಸಿ ಮಾಡ್ಬೋದು. ನಮ್ಗೆ ಜಾಸ್ತಿ ಟೈಮ್ ಇತ್ತಂತಂದ್ರೆ ನಾವು ಜಾಸ್ತಿ ಟೈಮ್ ನೆನೆಸ್ಬೋದು ನೋಡ್ರಿ ಫ್ರೆಂಡ್ಸ್. ಇದಕ್ಕೆ ಮತ್ತೆ ನೆನೆ ಇಡಕ್ಕೆ ಇದ್ರೊಳಗೆ ಏನೂ ಹಾಕಂಗಿಲ್ರಿ. ಹಂಗೇನೆ ಇದನ್ನ ತೊಳೆದು ನೆನೆ ಇಟ್ಬಿಡ್ತೀನಿ. ಇದು ನೋಡ್ರಿ, ಪಡ್ಡಿಗೆ ನೆನೆ ಇಟ್ಟಿನಿ. ಇದನ್ನೇನೈತಿ ಒಂದು 2 ಗ್ಲಾಸ್ನಷ್ಟು ಮತ್ತು ಹಸನ್ ಮಾಡಿ ನೆನೆ ಇಟ್ಟಿನಿ ರೀ, ಸ್ಟೀಲಿಂದ ಗುಂಡಿಗೆ ಒಳಗೆ. ಎದಕ್ಕಪ್ಪ ಅಂತಂದ್ರೆ ಹಪ್ಪಳ ಮಾಡಿದ್ರೆ ಆಯಿತು ಅಂತ ಹೇಳಿ. ಒಮ್ಮೆ ಮಾಡಿ ಹಾಕೋಕ್ಕಾಗಲ್ರಿ, ಇಲ್ಲಿ ಜಾಗ ಸಾಲಂಗಿಲ್ಲ, ವೈನಾಗಲ್ಲ. ಅದಕ್ಕಂತೇಳಿ ಸ್ವಲ್ಪ ಮಾಡ್ಕೊತ ಹೋದ್ರೆ ಆಯಿತು. ಮತ್ತು ಈಗ ಶಿಷ್ಟ ಮಾಡ್ಕೊತ ಹೋದ್ರೆ ಬೇಸಿಗೆ ಮುಗಿಯತ್ತನ ನನಗೆ ಹಪ್ಪಳವು ಎಲ್ಲ ಏನೇನು ಬೇಕು ಅದನ್ನೆಲ್ಲ ಮಾಡ್ಕೊಂಡ್ರೆ ಆಯಿತು ಅಂತೇಳಿ. ಸೊ ಹಂಗಾಗಿ ನೆನೆ ಇಡ್ತೀನಿ ನೋಡ್ರಿ. ಸುತ್ತಮುತ್ತ ಎಲ್ಲ ಅಪಾರ್ಟ್ಮೆಂಟ್ಗಳು ನೋಡ್ರಿ, ಈ ಕಡೆ ಎಲ್ಲ ಏರಿಯಾದೊಳಗೆ. ನಾನು ಅಲ್ಲಿ ಇದ್ದೆ ನೋಡ್ರಿ ಫ್ರೆಂಡ್ಸ್, ಬಾಡಿಗೆ ಮನೆಯೊಳಗೆ. ಅಲ್ಲಿ ಇದೆಲ್ಲ ಸುತ್ತಮುತ್ತ ಹಚ್ಚ ಹಸಿರು ಗಿಡಗಳು, ತೆಂಗಿನ ಗಿಡಗಳು, ಮಾನೆ ಗಿಡಗಳು. ಈಗಂತರೂ ಮಾನೆ ಹಣ್ಣಿನ ಸೀಸನ್ ಬಂತು ನೋಡ್ರಿ, ಚಾಲೂ ಆಯ್ತು. ಎಲ್ಲಿ ನೋಡ್ತೆ ಎಲ್ಲಿ ಮಾವಿನಕಾಯಿ, ಚಿಗುರು, ಒಂಥರ ಖುಷಿ ಅಂತ ಅನ್ನಿಸ್ತಿತ್ತು. ಆ ಮನೇನ ಯಾರೆಲ್ಲ ಮಿಸ್ ಮಾಡ್ಕೋತೀರಿ, ವಿಡಿಯೋನ ಮಿಸ್ ಮಾಡ್ಕೋತೀರಿ, ಕಮೆಂಟ್ ಮಾಡಿ ಹೇಳ್ರಿ.
ಎಷ್ಟೋತನ ಇದೇ ಥರ ಬಿಟ್ಕೊಂಡ್ರು ನನಗೆ ಬೇಸರಣೆ ಅಂತ ಅನ್ಸಂಗಿಲ್ಲ ರೀ. ಬಟ್ ಸ್ವಲ್ಪ ಕೂದಲ ಈ ಥರ ಜಾಸ್ತಿ ಹೊತ್ತು ಕಟ್ಕೊಂಡಿವಪ್ಪ ಅಂತಂದ್ರೆ ಉಂಗುರುಂಗುರ ಆಗಿಬಿಡ್ತಾವ್ರಿ. ಉಂಗುರುಂಗುರ ಅಂದ್ರೆ ಹಿಂಗೆ ಸುಳ್ಳಿ ಸುತ್ತಿದಂಗೆ ಮ್ಯಾಗಿ ಥರ. 3-4 ದಿನ ಐತಿ ತಲೆ ಸ್ನಾನ ಮಾಡ್ತಾ ಕೂದಲ ಸ್ವಲ್ಪ ಆಯ್ಲಿ ಥರ ಆಗಿದ್ದಾವ್ರಿ. ಎಣ್ಣೆ ಸ್ನಾನ ಮಾಡತ್ತೀನಿ, ಹಂಗಾಗಿ ಮೊದ್ಲಿನಕಿನ ಬೆಟರ್ ರೀ. ಭಾಳ ಉಚ್ಚಕತ್ತಿದ್ದವು ಫ್ರೆಂಡ್ಸ. ಇವಾಗ ಕಡಿಮೆ ಆಗಿದಾವೆ ನೋಡ್ರಿ, ಕೂದಲು ಉದ್ರೋದು ಕಡಿಮೆ ಆಗಿದ್ದಾವೆ, ಪರವಾಗಿಲ್ಲ ರೀ. ಅದ್ರಾಗ ಹಾರ್ಮೋನ್ ಇಂಬ್ಯಾಲೆನ್ಸ್, ಸ್ಟ್ರೆಸ್ ಎಲ್ಲನೂ ಸೇರಿ ಫುಲ್ ಹೇರ್ ಫಾಲ್ ಆದವು ಅಂತ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ. ನಾನು ಅಂತ್ರು ಹಿಂಗೆ ನೆತ್ತಿ ಮ್ಯಾಗ ಹಿಂಗೆ ತುರ್ಸ್ಕೊಂಡು ಕೈ ಬಳ್ಳಿಟ್ರೆ ಕೂದಲು ಅದಾವ ಇಲ್ಲ ನಂಗೆ ಅಂತ ಅನಿಸ್ತದ್ರಿ. ಮೊದಲ ಯಪ್ಪ ಕ್ಲಿಪ್ಸ್ ಆಗ್ತಿದ್ದಿಲ್ಲ ರೀ, ಎಲ್ಲ ಅರ್ಧಕ್ಕರ್ಧ ಮುರ್ದ ಹೋಗಿದ್ದು ನಾ ತಂದಿದ್ದು ಕ್ಲಿಪ್. ಬೌ ಅಂತರೂ ಒಂದು ಸರಿ ಹಾಕೊಂಡು ಮತ್ತೊಂದು ಸರಿ ಹಿಂಗೆ ಮತ್ತೊಂದು ಸರಿ ಇದು ಹಾಕೊಳಕ್ಕೆ ಬರ್ತಿದ್ದಿಲ್ಲ ರೀ ಫ್ರೆಂಡ್ಸ. ಅಷ್ಟು ತ್ರಾಸಾಗೋದು ಎಲ್ಲ ಓದು ನೋಡ್ರಿ. ಈಗ ಇಷ್ಟೇ ಓದವ ಇದುವೇ ಮೇಂಟೈನ್ ಮಾಡ್ಕೊತ ಹೋದ್ರೆ ಸಾಕನ್ನ ಮಾಡ್ಬೇಕು. ಕ್ಯಾಮ್ರಾ ಆನ್ ಆಗೈತಿ ಫ್ರೆಂಡ್ಸ. ಇನ್ನೊಂದು ಏನಪ್ಪ ಅಂತಂದ್ರೆ, ಮದುವೆಕಿನ್ನ ಮುಂಚೆಕಿನ ಲೈಫ್ ಎಲ್ಲ ಹೆಣ್ಮಕ್ಳಿಗೆ ಅದೆಷ್ಟು ಒಂದು ಗೋಲ್ಡನ್ ಲೈಫ್ ಅಂತ ಹೇಳ್ಬೋದು. ಆದ್ರೆ ಆ ಟೈಮ್ದಾಗ ಯಾರಿಗೂ ಅದ್ರ ಬೆಲೆ ಏನು ಅನ್ನೋದು ಗೊತ್ತಾಗ್ತಿರಂಗಿಲ್ಲ. ಪ್ರೆಸೆಂಟ್ ಏನಿರುತ್ತಾ ಅದು ಬೇಡವಾಗಿರ್ತದ. ಫ್ಯೂಚರ್ದೊಳಗೆ ಏನೇನೋ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಆ ಫ್ಯೂಚರಿಗೆ ಬಂದಾಗ ನಾವು ಕಳ್ಕೊಂಡಂಥ ಫಾಸ್ಟ್ ಏನಿರುತ್ತೆ ನೋಡ್ರಿ, ಅದೇ ಬೆಟರ್ ಅಂತ ಅನಿಸ್ತದ. ಇವತ್ತಿನ ದಿನ ನಮ್ಗೆ ಏನಂತದ್ದು ವ್ಯಾಲ್ಯೂ ಗೊತ್ತಾಗಲ್ಲ. ಆದ್ರೆ ನಾಳೆಗೆ ಇವತ್ತು ಒಳ್ಳೇದಂತ, ಇವತ್ತು ಚಲೋ ಐತಪ್ಪ ಅನ್ನಂಗ ಅಂತ ಅನಿಸ್ತಿರ್ತೈತಿ. ಒಮ್ಮೆ ನೋಡ್ರಿ, ಏನಾನ ನೆನಪಾಗ್ಬಿಟ್ಟಿರ್ತಾವ, ಏನೂ ಅದ್ರದ್ದು ಟಾಪಿಕೇ ಇರಲ್ಲ ಆ್ಯಕ್ಚುಲಿ. ಆದ್ರೂ ಎಲ್ಲೆಲ್ಲೋ ನಮ್ಮ ಮೈಂಡ್ ಹೋಗಿರ್ತೈತಿ. ನಾವು ಇಲ್ಲಿ ಇದೀವಿ ಅಂತಂದ್ರೂ ನಮ್ಮ ಮೈಂಡ್ 10 ವರ್ಷದಿಂದ ಹೋಗಿರ್ತದ, ಇಲ್ಲ ಎಷ್ಟೋ ಕಿಲೋಮೀಟ್ರು ದೂರ ಇರುವಂಥ ಊರ ಕಡೆ ಹೋಗಿರ್ತದ. ದೂರ ಆದಂಥ ಸ್ನೇಹಿತರ ಜೊತೆಗೆ ಮನಸ್ಸು ಒಂಥರ ಏನೋ ಅವ್ರ ಜೊತೆ ಕಳೆದಂಥ ಖುಷಿನ ನೆನಪು ಮಾಡ್ಕೊತದ, ಫ್ಯಾಮಿಲಿನ ನೆನೆಸ್ಕೊತೀವಿ. ಇದೆಲ್ಲನೂ ಕೂಡ ಕೆಲವು ಸಂದರ್ಭದೊಳಗೆ ನಾವು ಎಲ್ಲರ ಜೊತೆಗಿದ್ರೂ ಏನು ಒಬ್ಬಂಟಿಯಪ್ಪ ಅಂತ ನಮ್ಗೆ ಯಾವ ಟೈಮ್ದೊಳಗೆ ಆ ಫೀಲ್ ಬರ್ತಿರ್ತದ ನೋಡ್ರಿ. ಅವಾಗೇನೈತಿ, ಇಷ್ಟೊತ್ತನ ಏನೇನು ಹೇಳಿದ್ನಲ್ಲ ಇವೆಲ್ಲವನ್ನು ಕೂಡ ನಾವು ಮೆಲುಕು ಹಾಕೋಂತ ಕುಂದಿರ್ತೀವಿ. ಒಂಟಿತನ ಸಾಕಷ್ಟು ನಮಗೆ ಕಲಿಸ್ಕೊಡ್ತೈತಿ. ಯಾಕಂದ್ರೆ ನಾವೇನೋ ಒಂದು ದೊಡ್ಡ ಡಿಗ್ರಿಗಳು ಮಾಡ್ಬೋದು, ದೊಡ್ಡ ಅವಾರ್ಡ್ಗಳನ್ನು ತೊಗೊಬೋದು, ರ್ಯಾಂಕ್ ಬರ್ಬೋದು, ಸ್ಟೇಟ್ ರ್ಯಾಂಕ್, ಯಾವುದೇ ಒಂದು ನೀವು ಅದನ್ನು ಪ್ರಶಸ್ತಿ ತಗೋರಿ, ಎಜುಕೇಷನ್ ಅನ್ನೋದು ಮುಖ್ಯ. ಆ ಎಜುಕೇಷನ್ನ ನಮ್ಗೆ ಜೀವನನ ಕಲಿಸ್ಕೊಡಲ್ಲ, ನಿಜ ರೀ. ಅದ್ರ ಜೀವನ ಮಾಡೋಕ್ಕೆ ಎಜುಕೇಷನ್ ಇಂಪಾರ್ಟೆಂಟ್. ಬಟ್ ಜೀವನ ಏನು ಅನ್ನೋದನ್ನ ನಾವು ತಿಳ್ಕೊಬೇಕಪ್ಪ ಅಂತಂದ್ರೆ ನಾವು ಅದನ್ನ ಸ್ವತಃ ಅನುಭವಿಸಿದ ಮ್ಯಾಗನೇ ನಮಗದು ತಿಳಿಯುವಂಥದ್ದು. ಇಲ್ಲ ಯಾರೋ ಹೇಳಿದ ಮ್ಯಾಗ, ಯಾರ್ದೋ ನೋಡಿದ ಮ್ಯಾಗ, ಕೆಲವು ಎಲ್ಲವೂ ಅಲ್ಲ, ಕೆಲವು ಸಿಗಂಗಿಲ್ರಿ. ಏನೋ ಒಂದಷ್ಟು ಒಬ್ಬರನ್ನ ನೋಡಿ ತಿಳ್ಕೊಬಹುದು, ಒಬ್ಬರನ್ನ ನೋಡಿ ಕಲಿಬಹುದು. ಆದ್ರೆ ಸ್ವತಃ ನಾವು ಅನುಭವಿಸ್ಬೇಕಪ್ಪ ಅಂದ್ರೆ ಜೀವನದೊಳಗೆ ನಮ್ಮ ಕಷ್ಟ ಏರಿಳಿತಗಳು ಏನು ನಾವು ಸ್ವತಃ ಅದನ್ನ ನಿಭಾಯಿಸ್ಕೊಂಡು ಮುಂದೆ ಹೋಗ್ತಿರ್ತೀವಿ ನೋಡ್ರಿ, ಆ ಪಾಠ ಎಲ್ಲೂ ಸಿಗಲ್ಲ. ಮತ್ತು ಅದು ನಮಗೆ ಒಳ್ಳೇದನ್ನೇ ಮಾಡ್ತದ್ರಿ. ಯಾಕಂದ್ರೆ ಏನೇ ಒಂದು ಕಷ್ಟ ಅಂದ್ರೆ ಎಲ್ಲದಕ್ಕೂ ಹಣನೇ ಮ್ಯಾಟರ್ ಆಗಲ್ರಿ, ಎಲ್ಲಾನು ಇರ್ತಾವ ಅದ್ರೊಳಗೆ. ಕಷ್ಟ ಅಂತಂದ್ರೆ ನಮ್ಮವ್ರು ಯಾರು, ಹೊರಗಿನವ್ರು ಯಾರು, ನಮ್ಮವ್ರಾಗಿರುವಂಥ, ನಮ್ಮವ್ರು ಅಲ್ಲದೆ ಇರುವಂಥವ್ರು ಯಾರು. ಕೆಲವು ಸಂದರ್ಭದೊಳಗೆ ನಮ್ಗೆ ಯಾವುದೇ ರಕ್ತ ಸಂಬಂಧ ಇರಂಗಿಲ್ಲ, ಯಾವುದೇ ಪರಿಚಯ ಇರಲ್ಲ, ಅವರು ನಮ್ಮನ್ನ ಅರ್ಥ ಮಾಡ್ಕೊತಾರ. ಒಮ್ಮೊಮ್ಮೆ ನಮ್ಮಿಂದ ಎಷ್ಟೆಲ್ಲ ಮಾಡಿಸ್ಕೊಂಡಿರ್ತಾರ. ಅವರು ನಮ್ಮನ್ನ ಎಲ್ಲ ಗೊತ್ತಿದ್ದೂ ಕೂಡ ಒಂಥರ ನಮ್ಮನ್ನೇ ವಿಲ್ಲನ್ ಥರ ಮಾಡಿಬಿಡ್ತಾರ. ಸೊ ಹಾಗಾಗಿ ಏನೇನು ಬರ್ತಾವ ನೋಡ್ರಿ, ಎಲ್ಲಾನು ಬರಲಿ ಅಂತೇಳಿ ತಗೋಬೇಕು. ನಿಮಗೆ ಇವತ್ತು ನಾ ಹೇಳಕತ್ತೀನಪ್ಪ ಅಂದ್ರೆ ಅದಕ್ಕೆ ನಾನು ಅರ್ಹ ಅಂತೇಳಿ, ಅರ್ಹಳು
ಪಾಠ ಕಲಿಸ್ತಾ ಐತಿ ಜೀವನ. ಕಲಿತಾ ಕಲಿತಾ ಹೋಗ್ತಿರ್ತೀನಿ. ಏನಪ್ಪ ಒಂದು 50 ವರ್ಷ ಆದವ್ರಾಗ ಮಾತಾಡ್ತಾಳ ಸವಿತಕ್ಕ ನೀವು ಅಂತೀರೇನೋ ಗೊತ್ತಿಲ್ಲ. ಅನುಭವಕ್ಕೆ ವಯಸ್ಸಿನ ಮಿತಿ ಇರಂಗಿಲ್ಲ ಅಂತ ನನಗೆ ಅನ್ಸಿದ್ದು ಹೇಳ್ತೀನಿ. ಎಷ್ಟೋ ಜನ ಅದಾರ ನೋಡ್ತೀನಿ, ಅವ್ರಿಗೆ ಯಾವುದೇ ಮಕ್ಕಳು ಮೊಮ್ಮಕ್ಕಳು ಕಂಡ್ರು ಅವ್ರಿಗೆ ಒಟ್ಟ ಕಷ್ಟದ ಅನುಭವ ಇರಂಗಿಲ್ಲ. ಕೆಲವರು ನಮ್ಮ ಥರ ಸಣ್ಣ ವಯಸ್ಸಿಗೆ ಎಲ್ಲ ಸ್ವಲ್ಪ ನೋಡ್ಬಿಟ್ಟಿರ್ತಾರ. ಇನ್ನು ಕೆಲವರು ಲೈಫ್ ಲಾಂಗ್ ಅದು ಕಷ್ಟನಾಗೇ ಹೋಗ್ಬಿಟ್ಟಿರ್ತಾರ. ಬಂದಂಥ ಸಮಸ್ಯೆಗಳನ್ನ ಫೇಸ್ ಮಾಡ್ಕೋತಾನೆ ಜೀವನ ಅವ್ರದ್ದು ಎಂಡ್ ಆಗಿಬಿಟ್ಟಿರ್ತೈತಿ. ಯಾರದೇ ಆಗಲ್ಲಕ್ಕ, ಈ ಹುಟ್ಟೋದೊಂದು ಸಾಯೋದೊಂದು ಜನ್ಮ. ಎಲ್ಲರಿಗೂ ಸ್ವಲ್ಪ ಖುಷಿ ಅನ್ನೋದು ಕೂಡ ಇರಬೇಕು. ನೋಡಕ್ಕೆ ಎಲ್ಲಾರ್ದು ಜೀವನ ಕೆಲವೊಬ್ರದ್ದು ಚಂದ ಕಾಣಿಸ್ತಿರ್ತೈತಿ, ಆದ್ರೆ ಅವ್ರದ್ದು ಏನು ಅನುಭವಿಸ್ತಿರ್ತಾರಲ್ಲ ಅದು ಅವ್ರಿಗೆ ಅಷ್ಟೇ ಗೊತ್ತಿರ್ತೈತಿ. ಒಬ್ರು ಸಿಸ್ಟರ್ ಕೇಳಿದ್ರು, ಏನಾದರೂ ಹೇಳ್ಕೋರಿ ಸಿಸ್ಟರ, ಯಾಕೆ ಏನೋ ನೋವಲ್ಲಿದ್ರಿ ನೀವು ಅಂತೇಳಿ. ನಾನು ಅವ್ರಿಗೆ ಹೇಳಿಲ್ಲ, ಆದ್ರೆ ನನ್ನ ಮನ್ಸು ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನಾನು ಮನಸ್ಸಿಂದ ಕೃತಜ್ಞತೆ ಹೇಳ್ತೀನಿ. ಇದೇ ನೋಡ್ರಿ ಯೂಟ್ಯೂಬ ಏನು ನನಗೆ ಹೆಚ್ಚಿನ ಕೊಟ್ಟಿಲ್ಲ ಅಂದ್ರೂ ಕೂಡ ಈ ಥರ ಪ್ರೀತಿ ತೋರಿಸೋ ಜನರು ನನಗೆ ಸಿಕ್ಕಿದ್ದೀರಿ, ಅದ ಒಂದು ಪುಣ್ಯ ಅಂತ ಅನ್ಕೋತೀನಿ. ಸೊ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಮಕ್ಕಳಿಗೆ ನಿದ್ದೆ ಮಾಡಂತಂದ್ರೆ ಅವ್ರು ಮಾಡೋಂಗಿಲ್ಲ, ಗಲಾಟೆ ಮಾಡ್ತಾರೆ. ಅವ್ರಿಗೊಂದು ಏನಾದರೂ ಒಂದು ಆ್ಯಕ್ಟಿವಿಟಿ ಕೊಟ್ಟು ನಾವು ಒಂದು ಸ್ವಲ್ಪ ಒಂದು ಅರ್ಧ ಒಂದು ತಾಸು ಮುಕ್ಕೊಂಡು ಎದ್ನಂದ್ರೆ ಮೈಂಡ್ ಮತ್ತೆ ಫ್ರೆಶ್ ಅಂತ ಅನಿಸ್ತೈತಿ. ಇನ್ನು 1 ಟೈಮ್ ಟ್ಯಾಬ್ಲೆಟ್ ಅದಾವ್ರಿ ಫ್ರೆಂಡ್ಸ್. ಮೊನ್ನೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆದಾಗ ತೊಗೊಂಬಂದಿದ್ವು, ಅವು ನೈಟ್ ತೊಗೊತೀನಿ. ನಿನ್ನೆ ಕಲಸ ಆಗಬೇಕಾಗಿತ್ತು, ಇವತ್ತು ಬೆಳಗ್ಗೆ ತೊಗೊಂಬಿಟ್ರೆ ಆಗೋಗ್ಬಿಡವು. ಆದ್ರೆ ಸಾಯಂಕಾಲ ತೊಗೊತೀನಿ, ಅಂದ್ರೆ ನಿದ್ದೆ ಚೆನ್ನಾಗಿ ಬರ್ತೈತ್ರಿ. ಈಗ ಮಧ್ಯಾಹ್ನ ಏನ್ಬಿಟ್ಟು ಸ್ವಲ್ಪ ಕೆಲಸದೆಲ್ಲ ಮಾಡ್ತೀವಿ, ಇದಾದಂಗಾಗಿ ನಿದ್ದೆ ಬರ್ತದೆ. ಒಂದು ಅರ್ಧ ತಾಸು ಅಷ್ಟೇ, ಮತ್ತೆ ಹೆಚ್ಚಿಗೆ ಮಕ್ಕೊಳಲ್ಲ. ಸಾಯಂಕಾಲ ಒಂದೊಂದ್ಸರಿಗೆ ಏನೇನೋ ವಿಚಾರದಾಗ ನಿದ್ದೆ ಬರಂಗಿಲ್ಲ ಫ್ರೆಂಡ್ಸ್. ಅದಕ್ಕಂತೇಳಿ ಸಾಯಂಕಾಲ ಊಟ ಮಾಡಿ ನಿದ್ದೆ ಗುಳಿಗೆ ತೊಗೊಂಡ್ರೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಬರ್ತೈತಿ, ಯಾವುದೇ ವಿಚಾರ ಚಿಂತೆ ಬರಂಗಿಲ್ಲ. ಅದಕ್ಕಂತೇಳಿ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ನಿಮ್ಮ ಜೊತೆಗೆ ಮತ್ತೆ ಸಿಗ್ತೀನಿ. ಎಲ್ಲ ಹಪ್ಪಳಗಳು ನೋಡ್ರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದ್ದಾವ್ರಿ, ಒಣಗಿದಾವೆ ನೋಡ್ರಿ ಫ್ರೆಂಡ್ಸ. ಈಗ ಸ್ವಲ್ಪ ಸಾಯಂಕಾಲ ಟೈಮ್ ನೋಡ್ರಿ, ಹಾಲು ತೊಗೊಂಡು ಬಂದಿದ್ರಲ್ಲ ಅವ್ನು ಈ ಫ್ರಿಜ್ನಾಗ ಇಟ್ಟಿದ್ನೆ, ಈಗ ತೆಗ್ದೀನಿ ಕಾಸ್ಬೇಕಂತೇಳಿ. ಹಂಗೆ ಈ ಕಡೆ ಚಾನು ಇಟ್ಟೀನಿ, ಅಲ್ಲ ಹಾಕೀನಿ ಜರ ಚಂದಾಗ ಹಾಲು ಚಹಾ ಅಂತೇಳಿ. ಕಡಕ್ಕಾಗಿ ಕುದಿಲ್ರಿ, ಸ್ವಲ್ಪ ಚಾಪುಡಿ ಹಾಕಿದ್ರು ಸ್ವಲ್ಪ ಹೊತ್ತು ಜಾಸ್ತಿ ಕುದಿಸಿದ್ರೆ ಕಡಕ್ಕಾಗತ್ತೆ ರೀ, ಚಹಾ ಮಸ್ತ್ ಆಗುತ್ತೆ. ಇವಾಗ ಏನೈತಿ ನೋಡಮಂತ್ರಿ ಹೆಂಗೆ ಬರ್ತಾವೆ ಹೆಂಗಿಲ್ಲ ಅಂತೇಳಿ. ಹಪ್ಪಳ ಒಂದೇ ಕೈಗೆ ಅಂದ್ಕೊಂಡು ಮಾಡಬೇಕು ಈ ವಿಡಿಯೋ. ವಾ ನೋಡಿರಿ ಚಂದ ಬಂದು ಎಲ್ಲ ಒಂದು 4 ಹಪ್ಪಳ ಕರ್ಕೊತೀನಿ ರೀ. ಮಸ್ತಾಗಿ ಚಹಾ ಮಾಡಿ ನೋಡಿರಿ, ಖಡಕ್ಕಾಗಿ ಚಹಾ ಮಾಡೀನಿ. ನನಗೆ ಸ್ವಲ್ಪ ಜಾಸ್ತಿ, ಮಕ್ಕಳಿಗೆ ಟೋಸ್ಟ್ ತಿಂದು ಮ್ಯಾಗ 2 ಗುಟ್ಟು ಕುಡಿಯೋದು ಅಷ್ಟೇ ಕೊಡತ್ತೀನಿ ರೀ. ಮಸ್ತಾಗಿ ಕರ್ದಾವೆ ನೋಡಿರಿ ಫ್ರೆಂಡ್ಸ. ಎಣ್ಣೆನೂ ಭಾಳ ಇಡಂಗಿಲ್ಲ, ಏನು ಇಡಂಗಿಲ್ಲ, ಚೆನ್ನಾಗಿ ನೋಡಿರಿ ಪಳ್ಳಾಗ್ಯಾವ ರೀ. ಮೇನಾಗಿ ಹೇಳ್ಬೇಕಂದ್ರೆ ಪಳ್ಳಾಗ್ಯಾವ. ಇದಕ್ಕೆ ಬೇಕಾದ್ರೆ ಉಳ್ಳಾಗಡ್ಡಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಬೋದು, ಅಜ್ವಾನ ಹಾಕ್ಬೋದು, ಎಳ್ಳು ಹಾಕ್ಬೋದು, ಮತ್ತು ಕೊತ್ತಂಬರಿ ಹಾಕ್ಬೋದು. ಮಸ್ತ್ ಪಳ್ಳಾಗ್ಯಾವ ನೋಡಿರಿ ಫ್ರೆಂಡ್ಸ್. ಜಸ್ಟ್ ಈಗ ಕರ್ದಿ ನಾನು. ಎಣ್ಣೆ ಜಾಸ್ತಿ ಇಡಲ್ರಿ ನೋಡಿರಿ, ಸ್ವಲ್ಪ ಒಂದು 2-3 ಚಮಚ ಎಣ್ಣೆಗೂ ಹಾಕ್ಬೋದು. ಆಮೇಲೆ ಎಣ್ಣೆ ಉಳಿತೈತ್ರಿ, ಎಣ್ಣೆ ಎಲ್ಲ ಇದಾಗಂಗಿಲ್ಲ. ಸ್ಟೀಲಿನ ಕಡೆಗೆ ಕರ್ದೀನಿ, ಸ್ವಲ್ಪ ಒಗಿ ಬಂದು ಇದಾಗೈತೆ ಅಷ್ಟೇ. ಈ ಕಡೆ ಹಾಲು ಕಾಯಕ್ಕಿಟ್ಟಿನಿ. ಮಸ್ತ್ ಉಪ್ಪು ಖಾರ ಹುಳಿ ಆಗ್ಯಾವ ರೀ, ಮಸ್ತ್ ಆಗ್ಯಾವ ನೋಡಿರಿ. ನೀವು ಒಂದ್ಸರಿ ಟ್ರೈ ಮಾಡಿರಿ. ನಿಮ್ಗೆ ಈ ಥರದ ಸ್ಪೆಷಲ್ ಲಾಗ್ ಸಪ್ರೇಟಾಗಿ ಬೇಕಾಗಿದ್ರೆ ಹೇಳ್ರಿ, ಟ್ರೈ ಮಾಡ್ತೀನಿ ಹಾಕೋದಿಕ್ಕೆ. ಈಗ ಮತ್ತೆ ಅಕ್ಕಿನೂ ನೆನೆ ಇಟ್ಟಿನಿ ಒಳ್ಳೆ ನಾನು. ಬರ್ರಿ ಚಹಾ ಕುಡಿದು ಟೋಸ್ಟ್ ತಿಂದು ಹಪ್ಪಳ ತಿನ್ನಮ್ಮ. ಪಿಲ್ಯಾ ಬಾ ಅಂತ ಅನ್ನತ್ತೀನಲ್ಲ, ನಮ್ಗೆ ಮಾಡಿದ ಊಟನ ತಿಂದುಬಿಡ್ಬೇಕ್ರಿ. ಮಕ್ಕಳು ಮುಂದೆ ಕುಂದ್ರಿಸ್ಕೊಂಡು ಕೊಡೋಕೆ ಇಷ್ಟ. ಬಾ ನಮ್ಮ ಬರಲ್ಲ, ಇಲ್ಲಿಗೆ ಎಲ್ಲರೂ ತೊಗೊಂಬಂದು ಕೂತೀನಿ ನೋಡ್ರಿ ಸದ್ಯಕ್ಕೆ. ಬರ್ರಿ ಬಂದ್ರಿ. ಒಂದು ಗ್ಲಾಸ್ ನೀರು ತೊಗೊಂಡು ಬಾ. ನೀರು ತುಂಬ ಹೋಗಿ ಕಣ್ಣಿಗೆ ಹಿಂಗೆ ಮಾರಿ ತೊಗೊಂಬೋಗು. ಮಧ್ಯಾಹ್ನ ಮುಕ್ಕೊಂಡಿಲ್ರಿ, ಆಟ ಆಡ್ಯಾನ ಮಕ್ಕರಪ್ಪ ಅಂದ್ರೆ. ಈಗ ಸಂಜೆ ಮಾಡಿ ನಿದ್ದೆ ಗುಂಗಿಗೆ ಬಂದ ನನ್ನ ಮಗ. ಚಹಾ ಕುಡಿದ್ರೆ ಫ್ರೆಶ್ ಹಾಕನ್ರಿ. ನೋಡ್ರಿ ಹೆಂಗೆ ಹಪ್ಪಳ ತಿಂದು. ಇನ್ನು ತಿನ್ಲಾರ್ದ ಮಸ್ತ್ ಆಗ್ಯಾವ.
ಹೆಂಗಾಗ್ಯ ಪಿಲ್ಯ ಚಲೋ ಆಗ್ಯಾವ ನಿಶಾಗೈತೆ ರೀ ಅವನಿಗೆ ಇಲ್ಲೇ ಗ್ಯಾಲ್ರ ಕೂತಿ ನೋಡ್ರಿ ಫ್ರೆಂಡ್ಸ. ಈಗ ಮಕ್ಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಅಕ್ಕಿಂದಕ್ಕಿ ಎರಡು ರೂಮ್ದಾಗ ಕುಂಡಿರ್ತಾಳ್ರಿ. ಗ್ಯಾಲ್ರ್ಯಾಗ ಕುಂದ್ರಿಸಿ ಇಲ್ಲಾಗ ಅವನಿಗೆ ಹೋಮ್ವರ್ಕ್ ತೊಗೋಬೇಕು. ಇವತ್ತು ಫುಲ್ ಗಣಿತನೇ ಕಳ್ಸಿದಾರೆ ರೀ ಹೋಮ್ವರ್ಕ್ ಮಾಡಿಸೋದಕ್ಕೆ. ಸೊ ಅದಕ್ಕೆಲ್ಲ ಚಿತ್ರಗಳು ಅದಾವ, ನನಗೆ ಹೆಂಗೆ ಬರುತ್ತೆ ಹಂಗಂಗೆ ಬಿಡಿಸ್ಕೊಟ್ಟಿನಿ. ಮಕ್ಕಳಿಗೆ ಹಚ್ಬೋದು, ಪಿಲ್ಲೆಗೆ ಇಂಟ್ರೆಸ್ಟ್ ಐತಿ. ಆದ್ರೆ ಭಾಳ ಟೈಮ್ ತೊಗೊತಾನೆ ರೀ ಅವ. ಸ್ವಲ್ಪ ಸ್ಲೋಲಿ ಮಾಡ್ತಾನೆ, ಬಟ್ ಪರ್ಫೆಕ್ಟಾಗಿ ಮಾಡ್ತಾನೆ. ಅದಕ್ಕಂತೇಳಿ ಈಗ ನಾನು ಒಂದು ಸ್ವಲ್ಪ ಅದು ಏನೇನು ಚಿತ್ರಗಳು ಎಲ್ಲ ಇರ್ತಾವೆ ನೋಡ್ರಿ, ಅದನ್ನೆಲ್ಲ ಬಿಡಿಸ್ಕೊಟ್ರೆ ಅವ್ನಿಗೆ ಈಸಿ ಆಗುತ್ತೆ ಅಂತೇಳಿ ಅದನ್ನೆಲ್ಲ ನಾನೇ ಬಿಡಿಸೀನಿ, ತೋರಿಸ್ತೀನಿ ನಿಮಗೆ. ಬರ್ರಿ, ಏನು ಅನ್ಕೋಬೇಡ್ರಿ ಫ್ರೆಂಡ್ಸ್, ನಗಬೇಡ್ರಿ. ಈ ಥರದ್ದು ಬಾಲ ಈ ಪ್ಲಸ್ ಅದಾವ್ರಿ ಎಲ್ಲ. ನೀವು ಇವನ್ನ ಎಣಿಸಿ ಈ ಬಾಕ್ಸ್ನಾಗ ಬರೋದು, ಇದನ್ನು ಕೌಂಟ್ ಮಾಡಿ ಇಲ್ಲಿ ಬರೆಯೋದು. ಮತ್ತು ಇವನ್ನೆಲ್ಲ ಈ ಥರ ಹಿಂಗೆಲ್ಲ ಅದ ನೋಡ್ರಿ. ಅಂದ್ರೆ ಇವನ್ನೆಲ್ಲ ಇದು ಹೊಂದಿಸಿ ಬರೋವ್ರಿ. ತ್ರಿಕೋನ, ಆಯತ ಇದೆಲ್ಲನೂ ಕೂಡ ಇವೆಲ್ಲ ಕೌಂಟ್ ಮಾಡಿ ಬರೆಯುವಂಥದ್ದು. ಎಲ್ಲನೂ ಹಂಗೆ ನೋಡಿರಿ ಫ್ರೆಂಡ್ಸ್. ಇದು ಪ್ಲಸ್ ಮಾಡಿ ಈ ಬಾಕ್ಸ್ನಾಗ ಬರೆಯುವಂಥದ್ದು. ಮತ್ತು ಇದು ಅಂಕಿ ಒಳಗೆ ಕೊಟ್ಟಿದ್ದಾರೆ, ಇದನ್ನು ಕೂಡ ಬರೆಯುವಂಥದ್ದು. ನಾವೆಲ್ಲ ಕಲ್ತು ಬಂದಿದ್ವಿ ರೀ ಫ್ರೆಂಡ್ಸ. ಈ ಥರ ಹಾಕ್ಕೊಟ್ಟೀನಿ ರೀ. ಈಗ ಅವನಿಗೆ ಎಲ್ಲ ಒಂದು ಹೇಳಿ ಅವನಿಗೆ ಕಲಿಸ್ಬೇಕು ನೋಡ್ರಿ, ಅಭ್ಯಾಸ ಮಾಡಿಸ್ಬೇಕು. ಇವಾಗ ಮಿಕ್ಸಿ ಮಾಡಿ ನೋಡ್ರಿ, ಈ ಥರ ಬಬಲ್ಸ್ ಬರ್ಬೇಕು ನೋಡ್ರಿ ಫ್ರೆಂಡ್ಸ್. ನಾವು ಯಾವುದೇ ಒಂದು ಮಾಡಲಿ, ಪಡ್ಡು ಇರಲಿ, ದೋಸೆ ಇರಲಿ, ಇಡ್ಲಿ ಇರಲಿ, ನಾವು ಹಿಟ್ಟು ರುಬ್ತೀವಿ ನೋಡ್ರಿ, ಈ ಥರ ಬಬಲ್ಸ್ ಬಂದರೆ ಚೆನ್ನಾಗಿ ನಾವು ಅಳತೆ ಪ್ರಕಾರ ಹಾಕಿವಿ ಅನ್ನಂಗೆ ಅರ್ಥ. ಎಲ್ಲ ಅಕ್ಕಿ ಎಲ್ಲ ಈಗ ಮಿಕ್ಸಿ ಹಾಕೀನಿ. ಹಪ್ಪಳನ ಬೊಗಣೆ ಬುಟ್ಟಿ ಒಳಗೆ ತೆಗೆದಿಟ್ಟಿದ್ನಿ, ಹಾಲು ಕಾಸೀನಿ. ಆಮೇಲೆ ಸಾಂಬಾರು ಮಾಡಿ ನೋಡ್ರಿ, ಕುದಿಬೇಕಾ. ಸೊ ಹಾಗಾಗಿ ಸ್ವಲ್ಪ ಇಲ್ಲೇ ನಿಂತು ಕುದಿಸ್ಬೇಕ್ರಿ ಫ್ರೆಂಡ್ಸ್ ಇದು. ಯಾಕಂದ್ರೆ ಇನ್ಮೇಲೆ ಲೈಟ್ ಮ್ಯಾಗ ಸ್ವಲ್ಪ ಸಣ್ಣಗೆ ಹುಳ ಹಾರಾಡ್ತಾವ್ರಿ, ಹಂಗಾಗಿ ಹೆದರಿಕೆ. ಮತ್ತು ಈಗ ಅನ್ನನೂ ಮಾಡೀನಿ. ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಹೆಂಗಾಗ್ಬಿಟ್ಟೈತೆ ಮಿಕ್ಸಿ ಹಾಕಾರ. ಸ್ವಲ್ಪ ಹೈಟ್ ಆಗೈತೆ ನೋಡ್ರಿ, ತೆಗೆಯೋದ್ರಾಗ ಸ್ವಲ್ಪ ಎಲ್ಲ ಸೋರ್ಬಿಡ್ತು. ಅದು ನೀರು ಕಡಿಮೆ ಐಕಿ ನನಗೆ ಅನ್ಸೈತಿ, ಜಾಸ್ತಿಯಾಗಿ ಮಿಕ್ಸಿ ಹಾಕತ್ನ್ಯಾಗೂ ಚೆಲ್ಲೈತಿ ಮತ್ತು ತೆಗ್ಯಾಗೂ ಚೆಲ್ಲೈತಿ. ಇದು ನೆಟ್ಟಿಗೆ ಸ್ವಚ್ಛ ಮಾಡ್ಕೊಂಡು ಕೆಲಸ ಡಬಲ್ ಆಯ್ತು ನೋಡ್ರಿ ಫ್ರೆಂಡ್ಸ. ಹಂಗೆ ಅಲ್ಲಿದ್ದಲ್ಲಿ ಎಲ್ಲ ಆಗಿತ್ತು ನೋಡ್ರಿ, ಒಟ್ಟು ಜಾರೆಲ್ಲ ಮುಣಿಗಿಬಿಟ್ಟಿತ್ತು. ಅದೆಲ್ಲ ಸ್ವಲ್ಪ ತೊಳೆದಿಟ್ಟಿನಿ. ಈಗ ಲಾಸ್ಟಿಗೆ ಇದಕ್ಕೆ ಅನ್ನ ಹಾಕ್ತೀನಿ ರೀ. ಮೊದಲು ಊಟ ಮಾಡಿ ಅನ್ನ ಸ್ವಲ್ಪ ಉಳಿದಿತ್ತಂದ್ರೆ ಒಂದು ಸಣ್ಣ ವಾಟಿಲೇ ಒಂದು ವಾಟಿ ಉಳಿದ್ರೂ ಸಾಕ್ರಿ. ಆರಿದ ಮ್ಯಾಗ ಹಾಕಬೇಕು, ಬಿಸಿದು ಹಾಕ್ಬಾರ್ದು. ಸ್ವಲ್ಪ ಮಿಕ್ಸಿಗೆ ಹಾಕಿ ಅದನ್ನೇನೈತಿ ಹಿಟ್ಟಿನೊಳಗೆ ಹಾಕಿ ಈ ಹಿಟ್ಟಿಗೆ ರಾತ್ರಿನೇ ಹಾಕ್ತೀನಿ ರೀ ಫ್ರೆಂಡ್ಸ್. ನಾನು ರಾತ್ರಿನೇ ಉಪ್ಪು ಮತ್ತು ಸೋಡಾ ಪುಡಿ ಸ್ವಲ್ಪ ಹಾಕ್ಬಿಡ್ತೀನಿ ರೀ. ಬ್ಯಾಸ್ಗೆ ಇತ್ತಲಾಗ ಇಟ್ಟು ಚೆನ್ನಾಗಿ ಉಪ್ತೈತಿ. ಬೆಳಗ್ಗೆನೇ ಕೆಲವ್ರು ಹಾಕ್ತಾರೆ, ಬಟ್ ನಾನು ನೈಟೇ ಹಾಕಿಟ್ಟು ಬಿಡ್ತೀನಿ ರೀ. ಅದು ಸ್ವಲ್ಪ ಏನಾದರೂ ಮಾಡೋಕೆ ಹೆಚ್ಚು ಕಮ್ಮಿ ಆಗಿಬಿಡ್ತಾವ್ರಿ ಹಂಗಾಗಿ. ಸೊ ಇವಾಗ ಸಾರನ್ನು ಕುದೀತು ಫ್ರೆಂಡ್ಸ. ಊಟ ಅಂತ ಆಯ್ತು ನೋಡ್ರಿ, ಚಲೋ ಮಾಡಿದ್ದಿಲ್ಲ. ಊಟ ಆಯ್ತು ರೀ ಫ್ರೆಂಡ್ಸ. ಇನ್ನೂ ಫುಲ್ಲು ಕೂತ ಅಲ್ಲಿ ಸ್ವಲ್ಪ ಸ್ಲೋಲಿ ಊಟ ಮಾಡತ್ತಾನ. ಮತ್ತು ನಾಳೆ ಲಗುಟ್ಟಿನ ಹೇಳ್ಬೇಕು ರೀ, ಹಂಗಾಗಿ ಲಗುಟ್ ಮುಕೋಬೇಕಾಗುತ್ತೆ. ಸೊ ಯಜಮಾನ್ರು ಎಷ್ಟು ಚೆನ್ನಾಗಿತ್ತು ಲಾಕ್ದಾಗ ಕಾಣಿಸ್ಕೊಂಡಿಲ್ಲ. ನೀವು ಅನ್ಕೋತಿರ್ಬೋದು ಯಾಕೆ ಬಂದಿಲ್ಲ ಅಣ್ಣ ಅಂತೇಳಿ. ಒಂದೊಂದು ಟೈಮ್ದಾಗ ಭಾಳ ಜೀವತ್ತಿದ್ದಾರೆ ಫ್ರೆಂಡ್ಸ. ಹೇಳ್ಬೇಕಪ್ಪ ಅಂತಂದ್ರೆ ಯಾಕೆ ಹೆಂಗೆ ಎದ್ರ ಸಂಬಂಧ ಅಂತ ಹೇಳಕ್ಕೂ ಆಗಲ್ಲ. ಇನ್ನೊಂದು ಏನಪ್ಪ ಅಂದ್ರೆ ಫುಲ್ಲು ಲೇಟಾಗಿ ಬರೋದು, ಲೇಟ್ ನೈಟಾಗಿ ಬರೋದು, ಈ ಥರ ಎಲ್ಲ ಮಾಡತ್ತಿದ್ದಾರೆ. ನಾವು ಒಂದು ಟೈಮ್ ಜೊತೆ ಕುಂತು ಇರಬೇಕು, ಮಾಡಬೇಕು. ಸ್ವಲ್ಪ ಫ್ಯಾಮಿಲಿ ಕ್ವಾಲಿಟಿ ಟೈಮ್ ಈಗ ಅಲ್ಲಿ ಬಿಸಿ ಇರ್ತಾರೆ, ಬಟ್ ಒನ್ ಟೈಮ್ ಆದರೂ ಫ್ಯಾಮಿಲಿ ಜೊತೆಗೆ ಒಬ್ರಿಗೊಬ್ರು ಕುಂತು ಊಟ ಮಾಡಿದ್ರೆ ಮಕ್ಕಳಿಗೆ ನಮ್ಗೆ ಬಾಂಡಿಂಗ್ ಬೆಳಿತೈತಿ. ಈ ಥರ ಅಂತ ನಾನು ಅನ್ಕೋತಿದ್ದೆ, ಬಟ್ ಅದು ಯಾಕೋ ಆಗೋವಲ್ತು. ಹಾಗಾಗಿ ಅವ್ರಿಗೆ ಯಾವುದಕ್ಕೂ ಏನೋ ಅಬ್ಜೆಕ್ಷನ್ ಸದ್ಯಕ್ಕೆ ಮಾಡಲ್ಲ. ಈಗ ನಾನಂತ್ರ ಅವ್ರಿಗೆ ಹೆಂಗೆ ತಿಳ್ತದ ಅವ್ರು ನಮ್ಗೆ ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಟುಬಿಡ್ತೀನಿ. ಮಕ್ಕಳದು ಚೆನ್ನಾಗಿ ಬೆಳ್ಕೋದು, ಚೆನ್ನಾಗಿ ಬೆಳ್ಕೊ, ಅಷ್ಟು ಅನ್ನ ಬಿಟ್ಟರೆ ಹೆಂಗೆ ಪಿಲ್ಲೆ नीट खाते खाली पडलेलं पण तू ताका बिडता राखिले ना रोका ಕೊಡ್ತಂದಿರ್ತದ ಅಕ್ಕಿನ. ಒಂದು ಕ್ಯಾಮ್ರಾ ಆನ್ ಮಾಡ್ತೀವಿ ಅಂತ ಬರ್ಕೊ. ಕ್ಯಾಮ್ರಾ ಆನ್ ಮಾಡಿದ್ರೆ ಇಷ್ಟು ಮಾಡ್ತಾರೆ ನೋಡ್ರಿ ಮಕ್ಕಳು. ಅದಕ್ಕೆ ಅವ್ರ ಕಡೆ ಜಾಸ್ತಿ ಒತ್ತು ಕೊಡ್ತೀನಿ. ಹಂಗಾಗಿ ಸ್ವಲ್ಪ ವಿಡಿಯೋ ಜೊತೆಗೂ ಜಾಸ್ತಿ ನನಗೆ ಮೊದಲಿನ ಥರ ಹಾಕೋದಕ್ಕೆ ಆಗಲಾಗೈತೇನೋ ಅಂತ ಅದೊಂದು ರೀಸನ್ ಅಂತ ಅನ್ಕೊತಿರ್ಬೋದು. 12 ಆಗಲಿ 12:30 ಆಗಲಿ ಎಷ್ಟೊತ್ತಾದರೂ ಲೇಟಾಗಿ ಬಂದ್ರು ಅವ್ರಿಗೋಸ್ಕರ ಕಾಯೋದು ಕುತ್ಕೊಂಡು ಅವ್ರಿಗೆ ಬಿಸಿದು ಮಾಡಿಕೊಟ್ಟು ಈ ಮತ್ತೆ ಎಡಿಟಿಂಗ್ ಮಾಡಿಕೊಂಡು ಲೇಟ್ ನೈಟ್ ಮಾಡ್ಕೊಂಡು ಮತ್ತೆ ಲಗುಟ್ ಹೇಳ್ಬೇಕಾಗ್ತಿತ್ತು. ನಮ್ಮದು ಹೈರಾಣ ಆಗ್ತದ್ರಿ. ನನ್ನ ಶರೀರನು ಮೊದಲಿನ ಥರ ಫಿಟ್ ಅಂತ ಅನ್ಸೋವಲ್ತು. ಹಾಗಾಗಿ ಅವ್ರಿಗೆ ಏನೂ ಅಬ್ಜೆಕ್ಷನ್ ಮಾಡೋದಾಗಿನಿ. ಸತಿ ಬರ್ತಾರೆ ಬರಲಿ ಈ ಥರ ಎಲ್ಲ ಮನಸ್ಸಿನಾಗ ಅಂದ್ಕೊಂಡಿದ್ದೀನಿ. ಒಟ್ಟು ಮಕ್ಕಳದು
ಈ ಸಲ ಜಾಸ್ತಿ ಒತ್ತು ಕೊಡಾಕತ್ತೀನಿ. ಪೇಪರ್ ಸನಿ ಬಂದವ್ರಿ, ಅವ್ರಿಗೆ ಜಾಸ್ತಿ ಟೈಮ್ ಕೊಡಬೇಕು, ಅವ್ರದ್ದು ಎಲ್ಲ ಟೈಮ್ ಸರಿ ಮಾಡಬೇಕು. ಹಾಗಾಗಿ ಅವ್ರದ್ದೇನು ಹಾದಿ ಹೆಚ್ಚು ಕಾಯಲಾಗಿದ್ದು ಫ್ರೆಂಡ್ಸ. ಬಂದ್ರೆ ಅವ್ರ ಪಡೆಗೆ ಅವ್ರು ಇರ್ತಾರೆ. ಸೊ ನನ್ನ ಪಡೆ ನನ್ನ ಮಕ್ಕಳು ನೋಡ್ಕೋತಾ ನಾನು ಇಟ್ಟು ನೋಡ್ಕೋತಾ ಹೊರ್ತೀನಿ. ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ಸಿಗೋಣ.